ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ತರಗತಿ 9ನೇ ತರಗತಿಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನ ಅಂಕಗಳು 80, ಸಮಯ 3 ಗಂಟೆ. ಇಲ್ಲಿ ಮುಖ್ಯವಾಗಿ ನಿಮ್ಮ ಬೋರ್ಡ್ ಪರೀಕ್ಷೆ, ನಿಮ್ಮ ಒಂದು ಫೈನಲ್ ಪರೀಕ್ಷೆ, ಸಂಕಲನಾತ್ಮಕ 2 essay 2 ಪರೀಕ್ಷೆಯ ಸಂಪೂರ್ಣವಾದಂಥ ಒಂದು ಪ್ಯಾಟರ್ನ್ ಕ್ವಶನ್ ಪೇಪರ್ ಈ ಒಂದು ವಿಡಿಯೋದಲ್ಲಿದೆ. ಮಿನಿಮಮ್ 50ರಿಂದ 60 ಮಾರ್ಕ್ಸಿನ ಕ್ವಶನ್ಸ್ಗಳು ಇಲ್ಲಿ ಬರುತ್ತೆ. 2024ರ ಒಂದು ಹೊಸ ಪ್ಯಾಟರ್ನಲ್ಲಿರುವಂಥ ಕ್ವಶನ್ ಪೇಪರ್. ಬನ್ನಿ, ಮೊಟ್ಟ ಮೊದಲು ನೀವು ವಿದ್ಯಾರ್ಥಿಯ ಹೆಸರನ್ನು ಬರೀಬೇಕಾಗುತ್ತೆ, ವಿದ್ಯಾರ್ಥಿಯ ಶಾರ್ಟ್ಸ್ ಸಂಖ್ಯೆ ಬರೀಬೇಕು, ವಿದ್ಯಾರ್ಥಿಯ ಸಹಿ ಮಾಡಬೇಕು, ಶಾಲೆಯ ಒಂದು ಡೈಸ್ ಕೋಡ್ ನೀವು ಇಲ್ಲಿ ಹಾಕಬೇಕಾಗತ್ತೆ, ಶಾಲೆಯ ಹೆಸರನ್ನು ನೀವು ಬರೀಬೇಕು, ನಿಮ್ಮ ಒಂದು ಶಾಲೆ ಯಾವ ಕ್ಲಸ್ಟರ್ ಒಳಗಡೆ ಬರುತ್ತೆ ಅನ್ನೋದು ನೀವು ಆ ಕ್ಲಸ್ಟರ್ನ ಹೆಸರು ಇಲ್ಲಿ ಬರೀಬೇಕಾಗುತ್ತೆ, ಬ್ಲಾಕ್ ಯಾವುದು, ಜಿಲ್ಲೆ ಯಾವುದು ಅನ್ನೋದು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮದು ಅನುದಾನ ರಹಿತ, ಶಾಲೆ ವಿಧ ಸರ್ಕಾರಿಯ ಅನ್ನೋದು ನೀವು ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ನಿಮ್ಮ ಇನ್ಫಾರ್ಮೇಷನ್. ಇಲ್ಲಿ ಮುಖ್ಯವಾಗಿ ನಾವು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಬನ್ನಿ, ಹಾಗಾದರೆ 1 by 1 ನೋಡ್ತಾ ಹೋಗೋಣ. 8 × 1 = 8 ಅಂದರೆ ಮೊದಲನೆಯ ಒಂದು ರೋಮನ್ದಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ಗಿಂತ ಮುಂಚೆ ಮಲ್ಟಿಪಲ್ ಚಾಯ್ಸ್ಗಳನ್ನು ಕೇಳ್ತಾರೆ. 8 ಪ್ರಶ್ನೆಗಳನ್ನು ನೋಡಿ. ಕಾರ್ಕೋಟ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಆಪ್ಷನ್ಸ್ಗಳನ್ನು ಕೇಳ್ತಾರೆ. ಇದರಲ್ಲಿ ಯಾವ ಆಪ್ಷನ್ಸ್ ಸರಿ ಇರುತ್ತೆ ನೋಡಿ. ಡಿ ಆದರೆ ಡಿ ಇಲ್ಲಿ ಬರೆದು ವಜ್ರಾದಿತ್ಯ ಅಂತ ಬರಿಬೇಕಾಗತ್ತೆ. ಈ ರೀತಿಯಲ್ಲಿ ನೀವು ಬರಿಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ಹೋಗ್ತೇನೆ. ಓಕೆ, ಶುರು ಮಾಡೋಣ ಬನ್ನಿ. ಸೆಕೆಂಡ್ ಕ್ವಶನ್, ಶಿವಾಜಿಯ ಸೈನಿಕರು ಈ ಯುದ್ಧ ತಂತ್ರಗಾರಿಕೆಯಲ್ಲಿ ವಿಶೇಷ ತರಬೇತಿ ಪಡೆದಿದ್ದವರು ಯಾರು? 3ನೇ ಪ್ರಶ್ನೆ, ರಾಜ್ಯ ಶಾಸಕಾಂಗದ ಮೇಲ್ಮನೆ ಯಾವುದು? 4ನೇ ಪ್ರಶ್ನೆ, ಭಾರತೀಯ ಸಮಾಜದ ಆಧಾರ ಸ್ತಂಭ ಯಾವುದು? 5ನೇ ಪ್ರಶ್ನೆ, ಕರ್ನಾಟಕದ ಜೀವಿ ವೈವಿಧ್ಯತಾ ವಲಯ ಯಾವುದು? 6th ಕ್ವಶನ್, ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? 7ನೇ ಕ್ವಶನ್, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು? 8ನೇ ಪ್ರಶ್ನೆ, 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಅಥವಾ ಸೇವೆಗಳ ಕುರಿತಾದ ಇರುವ ದೂರುಗಳನ್ನು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆ ಯಾವುದು? ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಂದರೆ 2ನೇ ರೋಮನಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಕೇಳ್ತಾರೆ. ಇಲ್ಲಿ ಕೂಡ 8 ಪ್ರಶ್ನೆಗಳಿರ್ತದೆ. ಗುರು ನಾನಕರ ಬೋಧನೆಗಳ ಸಂಗ್ರಹ ಯಾವುದು? 10ನೇ ಪ್ರಶ್ನೆ, ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು ಯಾರು? 11ನೇ ಪ್ರಶ್ನೆ, ಸಾಮಾಜೀಕರಣ ಎಂದರೇನು? 12ನೇ ಪ್ರಶ್ನೆ, ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಒಂದು ಮೌಲ್ಯಗಳ್ಯಾವು? ನೆಕ್ಸ್ಟ್ 13ನೇ ಪ್ರಶ್ನೆ, ನೀರಾವರಿ ಬೇಸಾಯವನ್ನು ವ್ಯಾಖ್ಯಾನಿಸಿ. 14ನೇ ಪ್ರಶ್ನೆ, ಉತ್ಪಾದನಾಂಗಗಳು ಯಾವುವು? 15ನೇ ಪ್ರಶ್ನೆ ನೋಡೋಣ, ಕಾರವಾರದ ಬಳಿ ಇರುವ ನೌಕಾನೆಲೆಯನ್ನು ಏನೆಂದು ಕರೆಯಲಾಗಿದೆ? 16ನೇ ಪ್ರಶ್ನೆ, ಮಾರುಕಟ್ಟೆ ವ್ಯವಸ್ಥೆ ಎಂದರೇನು? 3ನೇ ರೋಮನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಇಲ್ಲಿ 3ನೇ ರೋಮನಲ್ಲಿ ಏನು ಕೇಳ್ತಾರೆ ಅಂದರೆ ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು 8 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. 17ನೇ ಪ್ರಶ್ನೆ ನೋಡೋಣ, ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾದವು? ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿರುವ ಉದ್ದೇಶವೇನು? ಭಾರತೀಯ ಬುಡಕಟ್ಟು ಜನಾಂಗಗಳನ್ನು ಭೌಗೋಳಿಕವಾಗಿ ಹೇಗೆ ವರ್ಗೀಕರಿಸಲಾಗಿದೆ? ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸಿರಿ. ಮ್ಯಾಂಗನೀಸ್ನ ಪ್ರಯೋಜನಗಳನ್ನು ತಿಳಿಸಿ. ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಕಾವೇರಿ, ಕೃಷ್ಣಾ, ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿವೆ ಏಕೆ? 23ನೇ ಪ್ರಶ್ನೆ, ಶ್ರಮ ವಿಭಜನೆಯು ಉತ್ಪಾದನೆ ಹೆಚ್ಚಳಕ್ಕೆ ಹೇಗೆ ಕಾರಣವಾಗಿದೆ? 24ನೇ ಪ್ರಶ್ನೆ, ವ್ಯವಹಾರದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳ್ಯಾವು? ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯಗಳಲ್ಲಿ ಉತ್ತರ ನೀಡಬೇಕು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಕ್ರೈಸ್ತ ಧರ್ಮ ಹೆಚ್ಚು ಜನಪ್ರಿಯವಾಗಲು ಕಾರಣಗಳೇನು? ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳ್ಯಾವು? ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳ್ಯಾವು? ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ನಿರ್ದೇಶಕ ತತ್ವಗಳು ದಿಕ್ಸೂಚಿಯಾಗಿವೆ ಹೇಗೆ? ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ. ಕರ್ನಾಟಕದಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸುವ ಕಾಡುಗಳಿಗಿಂತ ಹೇಗೆ ಭಿನ್ನವಾಗಿವೆ? ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿಯೇ ಪ್ರಥಮವಾಗಿದೆ ಹೇಗೆ ವಿವರಿಸಿರಿ. ಕರ್ನಾಟಕದಲ್ಲಿ
ಪುಷ್ಪ ಕೃಷಿಯು ಒಂದು ಪ್ರಮುಖ ಉದ್ಯಮವಾಗಿ ಬೆಳೆಯುತ್ತಿದೆ ಏಕೆ? ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆಯು ಪ್ರಾಮುಖ್ಯತೆಯನ್ನು ಹೊಂದಿದೆ ಹೇಗೆ? ಈ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳು ಉತ್ತರಿಸಿ. ರಾಬರ್ಟ್ ಸುಯೆಲ್ಲರ ಪ್ರಕಾರ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ ಹೇಳಿಕೆಯನ್ನು ಸಮರ್ಥಿಸಿ. ಮೊಘಲರ ಕಾಲದ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದಾಗಿತ್ತು, ವಿವರಿಸ್ರಿ. ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿಯನ್ನು ವಿವರಿಸ್ರಿ. ಕರ್ನಾಟಕದಲ್ಲಿ ರೈಲು ಸಾರಿಗೆಗಿಂತ ರಸ್ತೆ ಸಾರಿಗೆ ಉತ್ತಮವಾದದ್ದು, ಸೃಷ್ಟೀಕರಿಸಿ. ಓಕೆ, ನೆಕ್ಸ್ಟ್ ಕೊನೆಯ ಒಂದು ಪ್ರಶ್ನೆ, ಕರ್ನಾಟಕದ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಇದು ಒಂದು ಪ್ರಶ್ನೆಗೆ 5 ಅಂಕಗಳು ಇರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.